ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ರೌಡಿ ಶೀಟರ್ ಕಾಲಿಗೆ ಗುಂಡೇಟು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕುರುಬಾಖೇಳಗಿ ಗ್ರಾಮದಲ್ಲಿ ಘಟನೆ. ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸಂಗಮೇಶ್ ಕಾಲಿಗೆ ಗುಂಡೇಟು. ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಅಶೋಕ್ ಎಂಬುವವರಿಂದ ಫೈರಿಂಗ್. ಕುರುಬಾಖೇಳಗಿ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಅಡಗಿ ಕುಳಿತಿದ್ದ ಆರೋಪಿ. ಖಚಿತ ಮಾಹಿತಿ ಮೇರೆಗೆ ಬೆಳಗಿನ ಜಾವ ದಾಳಿ ನಡೆಸಿದ್ದ ಬಾಲ್ಕಿ ಪೊಲೀಸರು. ಇಬ್ಬರು ಪೊಲೀಸರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದ ಸಂಗಮೇಶ್. ಕಾನ್ಸ್ಟೇಬಲ್ ಗುರುನಾಥ್, ಹೆಡ್ ಕಾನ್ಸ್ಟೇಬಲ್ ರಾಜೇಂದ್ರ ಮೇಲೆ ಹಲ್ಲೆ ಮಾಡಿದ್ದ ಆರೋಪಿ. ಬಾಲ್ಕಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಆರೋಪಿ ದಾಖಲು. ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮಾಹಿತಿ. ಘಟನೆ ಹಿನ್ನೆಲೆ ಪ್ರಕಾಶ್ ಸ್ವಾಮಿ ಎಂಬುವರ ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳು. ಹಣಕಾಸಿನ ವಿಚಾರಕ್ಕೆ ಹನುಮಂತಪ್ಪ ಹಾಗೂ ಪ್ರಕಾಶ್ ಸ್ವಾಮಿ ನಡುವೆ ಗಲಾಟೆ. ಹನುಮಂತಪ್ಪ ಎಂಬುವವರ ಸುಪಾರಿ ಮೇರೆಗೆ ಪ್ರಕಾಶ್ ಸ್ವಾಮಿ ಅವರನ್ನ ಅಪಹರಣ ಮಾಡಿದ್ದ ಸಂಗಮೇಶ್ ಅಂಡ್ ಗ್ಯಾಂಗ್. ಹಣಕಾಸಿನ ವಿಚಾರಕ್ಕೆ ಅಪಹರಣ ಮಾಡಿದ್ದ 6 ಜನ ಆರೋಪಿಗಳು. 6 ಜನರ ಪೈಕಿ 3ರನ್ನ ಮಹಾರಾಷ್ಟ್ರದ ನಿಜಾಮಾಬಾದ್ನಲ್ಲಿ ಬಂಧಿಸಿದ ಪೊಲೀಸರು. ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ವಿಜಯ್ ಗುಂಡಪ್ಪ ಎಂಬುವರ ಬಂಧನದ ಬಳಿಕ ಬಾಲ್ಕಿಗೆ ಕರೆತರುವ ವೇಳೆ ತಪ್ಪಿಸಿಕೊಂಡಿದ್ದ ಆರೋಪಿ ಸಂಗಮೇಶ್. ಬಾಲ್ಕಿ ತಾಲೂಕಿನ ಕಾರಂಜಿ ವಿಲೇಜ್ ಬಳಿ ತಪ್ಪಿಸಿಕೊಂಡಿದ್ದ ಸಂಗಮೇಶ್. ಶೌಚಕ್ಕೆ ಹೋಗ್ತೀನಿ ಅಂತ ಪೊಲೀಸರನ್ನ ತಳ್ಳಿ ಪರಾರಿಯಾಗಿದ್ದ ಸಂಗಮೇಶ್ ಕುರುಬಾಖೇಳಗಿ ಬಳಿಯ ಸಿದ್ದೇಶ್ವರ ದೇವಸ್ಥಾನದ ಬಳಿ ಅವಿತುಕೊಂಡಿದ್ದ ಆರೋಪಿ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿ ಸಂಗಮೇಶ್ನನ್ನ ಬಂಧಿಸಿದ ಪೊಲೀಸರು. ಶಾಂತಕುಮಾರ್ ನಾಟೀಕರ್, ಜೆಕೆ ನ್ಯೂಸ್ ಕನ್ನಡ, ಬಾಲ್ಕಿ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಪ್ರಕರಣ ದಾಖಲೆ ಆಗಿರುತ್ತದೆ. ತಾಣಜಿ ಅನ್ನೋ ಒಂದು ವಿಲೇಜ್ ಅಲ್ಲಿ ಒಬ್ಬ ಪ್ರಕಾಶ್ ಸ್ವಾಮಿ ಅನ್ನೋ ಒಬ್ಬ ನಮ್ಗೆ ಅಪಹರಣೆ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ಪ್ರಕರಣ ದಾಖಲೆ ಆಗಿರ್ತದೆ. ಸುಮಾರು 6 ಜನರು ಎಟ್ಟಿಗ ಗಾಡಿಯಲ್ಲಿ ಬಂದು ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರಂತ ನಮ್ಮಲ್ಲಿ ಕೇಸ್ ದಾಖಲೆ ಆಗಿರುತ್ತೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಲೋಕಲ್ ಅದೇ ಊರಿಗೆ ಸೇರಿದ್ದ ಒಬ್ಬ ಹನುಮಂತಪ್ಪ ಆಗಿದ್ದಾನೆ. ಹನುಮಂತಪ್ಪ ಮತ್ತೆ ಪ್ರಕಾಶ್ ಹಣಕಾಸಿನ ವ್ಯವಹಾರ ಇದೆ. ಆ ವಿಷಯ ಸಲುವಾಗಿ ಜಗಳ ಆಗಿ ಬಾಲ್ಕಿ ಸಬ್ ಡಿವಿಷನ್ಗೆ ಸೇರಿದ್ದ ಕುರುಬಾ ಕೇಳಗಿ ಅಂತ ಒಂದು ವಿಲೇಜ್ ಇದೆ. ಆ ವಿಲೇಜ್ಗೆ ಸೇರಿದ್ದ ಒಂದು ಗುಂಪಿಗೆ ಒಂದು ಸುಪಾರಿ ಕೊಡ್ತಾರೆ ಅಪಹರಣ ಮಾಡಕ್ಕೆ. ಆ ಗುಂಪಿಗೆ ಸೇರಿದ್ದ 6 ಜನರು ಈ ಪ್ರಕಾಶ್ ಅನ್ನೋರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಲಾತೂರಲ್ಲಿ ಇದ್ದಾರಂತ ಮಾಹಿತಿ ಸಿಗ್ತದೆ ನಮಗೆ. ನಾವು ಅವರನ್ನು ಚೇಸ್ ಮಾಡಿಕೊಂಡು ಹೋಗುತ್ತೇವೆ. ಲಾತೂರಿಂದ ಮತ್ತೆ ಬೇರೆ ಬೇರೆ ಕಡೆ, ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ನಿಜಾಮಾಬಾದ್ಗೆ ಹೋಗಿರ್ತಾರಂತ ನಮಗೆ ಮಾಹಿತಿ ಸಿಗ್ತದೆ. ನಾವು ಚೇಸ್ ಮಾಡೋದು ಗೊತ್ತಾಗಿ ಆರೋಪಿಗಳು ಇವರನ್ನ ಮಹಾರಾಷ್ಟ್ರ ಉಸ್ಮಾನಾಬಾದ್ ಡಿಸ್ಟ್ರಿಕ್ಟ್ ಅಲ್ಲಿ ಬಿಟ್ಟು ಅವರು ಪರಾರಿ ಆಗಿರ್ತಾರೆ ಅಲ್ಲಿಂದ. ಆಮೇಲೆ ನಿನ್ನೆ ಬೆಳಗ್ಗೆ ನಾವು ಹೋಗಿ ಅಪಹರಣಕ್ಕೆ ಒಳಗಾದ ಈ ಪ್ರಕಾಶ ಸ್ವಾಮಿಯನ್ನ ರೆಸ್ಕ್ಯೂ ಮಾಡ್ಕೊಂಡು ಬರ್ತೇವೆ. ಆಮೇಲೆ ಆರೋಪಿಗಳನ್ನು ಬೆನ್ನತ್ತಿಕೊಂಡು ನಾವು ನಿಜಾಮಾಬಾದ್ಗೆ ಹೋಗ್ತೇವೆ. ನಿಜಾಮಾಬಾದ್ ಅಲ್ಲಿ ನಮ್ಗೆ 3 ಆರೋಪಿಗಳು ಸಿಗ್ತಾರೆ. ಅದರಲ್ಲಿ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ 3 ಆರೋಪಿಗಳು ಸಿಗ್ತಾರೆ ನಮ್ಮ PSIಗೆ. 3 ಜನ ಕರ್ಕೊಂಡು ಬರುವಾಗ ನಿನ್ನೆ ಈವ್ನಿಂಗ್ ಸುಮಾರು 5 ಗಂಟೆಗೆ ನಮ್ಮ ಬಾರ್ಡರ್ಗೆ ಬಂದ ತಕ್ಷಣ ಕಾರಂಜಿ ವಿಲೇಜ್ ಹತ್ತಿರ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಗಾಡಿದಿಂದ ಇಳಿದು ನಮ್ಮ PSIಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿ ಆಗಿರ್ತಾನೆ, ಎಸ್ಕೇಪ್ ಆಗಿರ್ತಾನೆ. ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ, ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾನೆ ಅಂತ ನಮಗೆ ಹೇಳಿರ್ತಾನೆ. ಆ ಫೋನನ್ನು ನಾವು ಟ್ರೇಸ್ ಮಾಡಿದ್ದಾಗ ನಿನ್ನೆ ನೈಟ್ ನಮಗೆ ತನ್ನ ಸ್ವಂತ ಊರು ಹತ್ತಿರ ಒಂದು ಟೆಂಪಲ್ ಇದೆ, ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ. ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮ್ಗೆ ನಿನ್ನೆ ನೈಟ್. ನಾವೆಲ್ಲರೂ ಒಂದು ತಂಡವನ್ನ ರಚಿಸಿಕೊಂಡು ನಮ್ಮ PSI ಬಾಲ್ಕಿ ರೂರಲ್ PSI ಹಾಗೂ ಕ್ರೈಮ್ ಸ್ಟಾಫು ಅವನನ್ನು ಹಿಡಿಬೇಕಂತ ಇವತ್ತು ಬೆಳಗ್ಗೆ 5 ಗಂಟೆಗೆ ನಾವು ಸ್ಪಾಟ್ಗೆ ಹೊರಡ್ತೇವೆ. ಸ್ಪಾಟ್ ಅಲ್ಲಿ ಏನು ನಮಗೆ ಅಲ್ಲೇ ಇದ್ದಾನಂತ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫ್ PSI.
ಏಕಾಏಕಿ ನಮ್ಮ PSI ಮೇಲೆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾರೆ. ನಮ್ಮ PSI ನ ತಪ್ಸಕ್ ಹೋಗಿ PSI ನ ಕಾಪಾಡಕ್ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವನೊಟ್ಟಿಗೆ ಇದು ಒಂದು ಸಣ್ಣ ಘರ್ಷಣೆ ನಡೆಯುತ್ತದೆ. ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫ್ ಗಾಯಗೊಂಡಿರ್ತಾರೆ. ಒಬ್ಬರು ಗುರುನಾಥ್ ಅಂತ ಕಾನಿಸ್ಟೇಬಲ್, ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನಿಸ್ಟೇಬಲ್. ಇಬ್ಬರಿಗೂ ಗಾಯಗಳಾಗಿರ್ತವೆ. ಒಬ್ಬರಿಗೆ ಈ ಕಡೆ ಕೈ ಮೇಲೆ ಒಂದು ಮಚ್ಚಿನ ಒಂದು ಏಟ್ ಆಗಿರ್ತದೆ. ಇನ್ನೊಬ್ಬ ನಮ್ಮ ಹೆಡ್ ಕಾನಿಸ್ಟೇಬಲ್ ರಾಜೇಂದ್ರಗೆ ಚೆಸ್ಟ್ ಮೇಲೆ ಒಂದು ಡೀಪ್ ಇಂಜುರಿ ಆಗಿರ್ತದೆ. ಆಮೇಲೆ PSI ಅವರು ಎಚ್ಚೆತ್ತುಕೊಂಡು ಗಾಡಿಯಲ್ಲಿ ಒಂದು 2 ಸತಿ ಫೈರಿಂಗ್ ಮಾಡಿರ್ತಾರೆ. ಈಗ ನಾವು ವಾರ್ನಿಂಗ್ ಕೂಡ ಮಚ್ಚನ್ನ ಬಿಡದೆ PSI ಮೇಲೆ ಹಲ್ಲೆ ಮಾಡಕ್ ಬಂದಾಗ 2 ಸತಿ ಫೈರಿಂಗ್ ಮಾಡಿರ್ತಾರೆ ನಮ್ಮ PSI. ಒಂದು ಗುಂಡು ಮಿಸ್ ಆಗಿರ್ತದೆ, ಇನ್ನೊಂದು ಗುಂಡು ಆರೋಪಿ ಸಂಗಮೇಶ್ ಕಾಲಿಗೆ ಇದು ಫೈರ್ ಆಗಿರ್ತದೆ. ಸೊ ತಕ್ಷಣ ಅವನು ಅಲ್ಲೇ ಬಿದ್ದಿರ್ತಾನೆ. ನಮ್ಮ ಇವರು PSI ಅವರು ಎಲ್ಲ ವ್ಯಕ್ತಿಗೆ ವಶಕ್ಕೆ ಪಡೆದು ಬಾಲ್ಕಿ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರೆ. ಅದೇ ರೀತಿ ನಮ್ಮ ಕ್ರೈಮ್ ಸ್ಟಾಫ್ ಅನ್ನು ಕೂಡ ನಾವು ಬಾಲ್ಕಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತೇವೆ. ಬೆಳಗ್ಗೆ ನಮ್ಮ ಸಿಬ್ಬಂದಿಗಳು ಇಬ್ಬರು ಸ್ಟೇಬಲ್ ಇದ್ದಾರೆ. ದೇ ಆರ್ ಔಟ್ ಆಫ್ ಡೇಂಜರ್. ಇಂಜುರೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನಮ್ಮ ಪೊಲೀಸರು, ನಮ್ಮ ಡಾಕ್ಟರ್ಸ್ ಬಾಲ್ಕಿ ಗವರ್ಮೆಂಟ್ ಹಾಸ್ಪಿಟಲ್. ಆದ್ರೆ ಆರೋಪಿ ಸಂಗಮೇಶ್ಗೆ ಮಾತ್ರ ಬಾಲ್ಕಿ ಹಾಸ್ಪಿಟಲ್ ಇಂದ ಇಲ್ಲಿಗೆ ರಿಫರ್ ಮಾಡಿರ್ತಾರೆ. ನಮ್ಮ ಬೀದರ್ ಬ್ರಿಮ್ಸ್ಗೆ ರಿಫರ್ ಮಾಡಿರ್ತಾರೆ. ಈಗ ಆ ವ್ಯಕ್ತಿ ಕೂಡ ಚಿಕಿತ್ಸೆ ಆಗಿದೆ. ಸೊ ಹಿ ಇಸ್ ಆಲ್ಸೋ ಔಟ್ ಆಫ್ ಡೇಂಜರ್. ಇದು ಅಲ್ಲದೆ ಇನ್ನೂ 4 ಆರೋಪಿಗಳು ಇನ್ನೂ ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ನಾವು ಹಿಡಿತೀವಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆಚೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483